ನಮಸ್ಕಾರ. ಇಂದು ಮತ್ತೆ ಒಂದು ನಮ್ಮ ಬ್ರಾಹ್ಮಣ ಸಮಾಜದ ಪರವಾಗಿ ಒಂದು ವಿಡಿಯೋವನ್ನು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಕಾರಣ, ಒಂದು ವಾರದ ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ಉತ್ತಮವಾಗಿರ್ತಕ್ಕಂಥ ಪ್ರತಿಕ್ರಿಯೆಗಳು, ಮೆಸೇಜು ಅದಕ್ಕೆ ತುಂಬ ಅದ್ಭುತವಾಗಿ ಎಲ್ಲ ಸ್ಪಂದಿಸಿದ್ದೀರ. ತುಂಬ ಧನ್ಯವಾದಗಳು. ಈ ವಿಡಿಯೋ ಮಾಡಿ ಒಂದು ವಾರ ಆಗಿರಬಹುದು. ಮತ್ತು ಈ ಫೇಸ್ಬುಕ್ಕು, ಈ ಇನ್ಸ್ಟಾಗ್ರಾಮಲ್ಲಿ ಮತ್ತೆ ಕೆಲವರು ಅದೇ ವಿಷಯವನ್ನು ಇಟ್ಕೊಂಡು ಸಮರ್ಥನೆಯನ್ನು ಮಾಡ್ತಾಯಿದ್ದಾರೆ. ಇವರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಅಂತಕ್ಕಂಥದ್ದು ಇವತ್ತಿನ ಕಾನ್ಸೆಪ್ಟ್. ಕಾರಣ, ಇಂದಿನ ಒಂದು ಆಧುನಿಕ ಸಮಾಜದಲ್ಲಿ ಮತ್ತೆ ಅದೇ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಿ ಯಾವ ಉದ್ದೇಶಕ್ಕಾಗಿ ಇವರೆಲ್ಲ ವಿಡಿಯೋಗಳನ್ನು ಮಾಡಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದಾರೆ ಅಂತಕ್ಕಂಥ ವಿಚಾರ ಗೊತ್ತಿಲ್ಲ. ಕೇವಲ ಒಂದು ಸಮಾಜದ ದೃಷ್ಟಿಯಿಂದ ನೋಡಿ ಮಾಡ್ತಾ ಇದ್ದಾರಾ, ಅಥವಾ ಅವರ ವೈಯಕ್ತಿಕವಾಗಿ ವಿಚಾರಗಳನ್ನು ಬೆಳೆಸಬೇಕು ಅಂತ ಮಾಡ್ತಾ ಇದ್ದಾರೋ ಖಂಡಿತ ನಮಗಂತೂ ಗೊತ್ತಿಲ್ಲ. ಆದರೆ ಇದರಿಂದ ಆಗ್ತಕ್ಕಂಥ ಕೆಲವು ವಿಷಯಗಳು ವಿಷಯಾಂತರಗಳಾಗಿ ನಮ್ಮ ಈ ತ್ರಿಮತಸ್ಥ ಬ್ರಾಹ್ಮಣ ಸಮಾಜದಲ್ಲಿ ಒಡಕನ್ನು ಮೂಡಿಸ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಸಾಮಾನ್ಯವಾಗಿ ವೇದಗಳನ್ನು ಕಲಿತಕ್ಕಂಥದ್ದು ನಾವು ಯಾಕೆ, ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಏಕೆ ಅಂತಕ್ಕಂಥ ಪ್ರಶ್ನೆಯನ್ನು ಮಾಡ್ಕೋಬೇಕು. ವೇದಗಳು ಅಧ್ಯಯನವನ್ನು ಮಾಡಿ ಎಲ್ಲರ ಹಿತಕ್ಕಾಗಿ ಅದನ್ನು ಉಪಯೋಗವನ್ನು ಮಾಡಬೇಕು ಅಂತೇಳಿ ವೇದ ಹೇಳುತ್ತೆ. ಅದೇ ರೀತಿ ಶಾಸ್ತ್ರಗಳನ್ನು ಅಧ್ಯಯನವನ್ನು ಮಾಡಿ ಆ ಶಾಸ್ತ್ರ ಪಾಠಗಳ ಮುಖಾಂತರ 4 ಜನರಿಗೆ ಒಳ್ಳೆಯದು ಆದಾಗ ಮಾತ್ರ ಆ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದವರಿಗೆ ಅದರ ಒಂದು ಉಪಕಾರ ಸ್ಮರಣೆ ಸಲ್ಲುತ್ತೆ ಅಂತೇಳಿ ಹೇಳ್ಬೋದು. ಆದರೆ ಕೆಲವು ಪಂಡಿತರುಗಳು ವಿಚಾರಗಳನ್ನು ನೋಡ್ತಾ ಇದ್ದೀವಿ. ಕೇವಲ ಶಂಕರಾಚಾರ್ಯರ ಬಗ್ಗೆ ಮಾತ್ರ ಸಮರ್ಥನೆಯನ್ನು ಮಾಡಿ ನಾವೇಳಿರ್ತಕ್ಕಂಥ ವಿಷಯ ಸರಿ ಇದೆ ಅಂತಕ್ಕಂಥದ್ದನ್ನು ಮಾತ್ರ ಪ್ರಸ್ತಾಪವನ್ನು ಮಾಡಿ ಅದೇ ವಿಷಯವನ್ನು ಸಮರ್ಥನೆಯನ್ನು ಮಾಡಿ ಇದಕ್ಕೆಲ್ಲರೂ ಸಮರ್ಥನೆಯನ್ನು ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು ಅಂತೇಳಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾಯಿದ್ದಾರೆ. ಈ ಒಂದು ವಿಚಾರ ಯಾವ ಉದ್ದೇಶಕ್ಕಾಗಿ ನೀವೆಲ್ಲ ಮಾಡ್ತಾಯಿದ್ದೀರಾ? ಈ ನಮ್ಮ ಬ್ರಾಹ್ಮಣರ ಒಡಕನ್ನು ಮುರಿಬೇಕು ಅಂತಕ್ಕಂಥ ವಿಚಾರನ, ಅಥವಾ ತ್ರಿಮತಸ್ಥರು ಬೇರೆ ಆಗಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಮಾಡ್ತಾಯಿದ್ದೀರಾ? ಇದು ಖಂಡಿತ ನಿಮಗೆ ಗೊತ್ತಿರಬೇಕು. ಯಾವ ಪುರುಷಾರ್ಥಕ್ಕಾಗಿ ಈ ವಿಚಾರಗಳನ್ನು ಮತ್ತೆ ಪ್ರಸ್ತಾಪವನ್ನು ಮಾಡಿ ಈ ಸಮಾಜದಲ್ಲಿ ಒಡಕನ್ನು ಮೂಡಿಸ್ತಾ ಇದ್ದೀರಾ ಅಂತಕ್ಕಂಥದ್ದು ಪ್ರಶ್ನೆ ಮಾಡಿಕೊಳ್ಳಿ. ನಾವು ಬ್ರಾಹ್ಮಣ ಸಮಾಜದವರಿರ್ತಕ್ಕಂಥದ್ದು ಕೇವಲ 2%. ಈ 2% ಬ್ರಾಹ್ಮಣರ ಒಂದು ಸಮಾಜದಲ್ಲಿ ಯಾವ ರೀತಿ ಒಂದು ಸೌಹಾರ್ದತೆಯಿಂದ ಅನ್ಯೋನ್ಯತೆಯಿಂದ ನಾವೆಲ್ಲ ಒಂದು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಸಮಾಜದಲ್ಲಿ ಒಟ್ಟಾಗಿ ಹೋದಾಗ ಮಾತ್ರ ಸಮಾಜದಿಂದ ನಮಗೆ ಒಂದು ಗೌರವ ಸಿಗುತ್ತೆ. ಅದನ್ನು ಬಿಟ್ಟು ನಾವು ಆಚಾರ್ಯ ತ್ರಯರನ್ನು ನಿಂದನೆಯನ್ನು ಮಾಡಿ ಇಲ್ಲಿ ಶಂಕರಾಚಾರ್ಯರು ಹೆಚ್ಚು, ಮಧ್ವಾಚಾರ್ಯರು ಹೆಚ್ಚು, ರಾಮಾನುಜಾಚಾರ್ಯರು ಹೆಚ್ಚು ಅಂತಕ್ಕಂಥ ವಿಷಯ ಎಲ್ಲ. ತ್ರಿಮತಸ್ಥರ ಆಚಾರ್ಯರು ಒಂದೇ. ಅಲ್ಲಿ ಯಾರೇ ಆಗಲಿ ಸ್ಮಾರ್ತ, ವೈಷ್ಣವ, ಶ್ರೀವೈಷ್ಣವ ಅಂತಕ್ಕಂಥದ್ದು ಭೇದ ಭಾವ ಬೇಡ ಅಂತ ನಮ್ಮ ಒಂದು ವಿಚಾರ ಅಷ್ಟೆ. ನಾವೆಲ್ಲ ಒಂದು ಅಂತಕ್ಕಂಥ ಭಾವನೆ ಬರೋವರೆಗೂ ನಮ್ಮ ಈ ಒಂದು ಸಮಾಜದಲ್ಲಿ ಮುಂದೆ ಹೋಗೋದಕ್ಕೆ ಅವಕಾಶಗಳು ಇಲ್ಲ. ಪರಿಪೂರ್ಣವಾಗಿರ್ತಕ್ಕಂಥ ನಿಮ್ಮ ವಿದ್ವತ್ತು, ನಿಮ್ಮ ಶಾಸ್ತ್ರಗಳ ಅಧ್ಯಯನ, ವೇದಗಳ ಅಧ್ಯಯನ, ಇದರಿಂದ ಯಾರಿಗೆ ಉಪಯೋಗ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಳಿ. ನಿಮ್ಮ ವಿದ್ವತ್ತು ಯಾರಿಗೆ ಉಪಯೋಗ ಆಗಬೇಕು? ಮೊದಲಿಗೆ ನಿಮ್ಮ ಈ ಶಾಸ್ತ್ರಗಳ ಅಧ್ಯಯನ ಯಾರಿಗೆ ಸಲ್ಲಬೇಕು? ಬರೀ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ, ವೇದಗಳ ಅಧ್ಯಯನವನ್ನು ಮಾಡಿ ಸಮಾಜದ ಒಂದು ಹಿತದೃಷ್ಟಿಯಿಂದ ಬ್ರಾಹ್ಮಣರನ್ನೆಲ್ಲ ಒಟ್ಟುಗೂಡಿಸೋಕ್ಕೆ ಅವಕಾಶ ಮಾಡಿಕೊಂಡು ಮಾಡಬೇಕಾ, ಅಥವಾ
ಎಲ್ಲ ಸಮಾಜದವರನ್ನ ಹೊಡಿಬೇಕು ಅಂತಕ್ಕಂಥ ಉದ್ದೇಶ ಇದೆಯಾ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಳಿ. ನಾವು ಕಲಿತಿರ್ತಕ್ಕಂಥ ವೇದಗಳು, ಶಾಸ್ತ್ರಗಳ ಅಧ್ಯಯನದಿಂದ ನಮ್ಮ ಸಮಾಜದವರಿಗೆ ಮತ್ತು ಎಲ್ಲ ವರ್ಗದವ್ರಿಗೂ ಅದರಿಂದ ಅನುಕೂಲ ಆಗಬೇಕು. ಆಗ ನಾವು ಕಲಿತಿರ್ತಕ್ಕಂಥ ವಿದ್ಯೆಗೆ ಪರಿಪೂರ್ಣತೆ, ಒಂದು ಜನರಲ್ಲಿ ವಿಶ್ವಾಸ ಅಂತಕ್ಕಂಥದ್ದು, ವೇದ ಅಂತಕ್ಕಂಥದ್ದು, ಶಾಸ್ತ್ರ ಅಂತಕ್ಕಂಥದ್ದು ನಂಬೋದಕ್ಕೆ ಅವಕಾಶಗಳು ಹೆಚ್ಚು. ನೀವು ಇದೇ ಅನ್ವೇಷಣೆಯನ್ನು ಬರೀ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರ ಬಗ್ಗೆ ಬಿಟ್ಟು ನಮ್ಮ ಈ ಸಮಾಜದಲ್ಲಿ ಪ್ರಸ್ತುತ ಯಾವ ವಿಷಯಗಳು, ವಿಷಯಾಂತರಗಳು ಆಗ್ತಾಯಿದೆ ಮತ್ತು ನಾವೆಲ್ಲ ಒಟ್ಟುಗೂಡಿ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಯಾವುದು ಅಂತಕ್ಕಂಥದ್ದರ ಬಗ್ಗೆ ಆಲೋಚನೆಯನ್ನು ಮಾಡಿ. ಬಹಳ ಬೇಕಾದಷ್ಟು ವಿಷಯಗಳಿದೆ. ಇದೇ ನಿಮ್ಮ ವಿದ್ವತ್ತನ್ನು ಸಾಕಷ್ಟು ವೇದಗಳ ಅಧ್ಯಯನವನ್ನು ಮಾಡಿ ಪೌರೋಹಿತ್ಯ ಮಾಡಿಕೊಂಡಿರ್ತಕ್ಕಂಥ ವರರಿಗೆ ವಿವಾಹ ಆಗ್ತಾಯಿಲ್ಲ, ಮತ್ತು ಕೃಷಿಯನ್ನು ಜೀವನ ಮಾಡಿಕೊಂಡಿರ್ತಕ್ಕಂಥ ಬ್ರಾಹ್ಮಣ ವರ್ಗದವರಿಗೂ ವಿವಾಹಗಳು ಆಗ್ತಾಯಿಲ್ಲ. ಆ ಬಗ್ಗೆ ಒಂದು ವಿಚಾರಗೋಷ್ಠಿಯನ್ನು ಮಾಡಿ, ಈ ಒಂದು ವಿಚಾರದಲ್ಲಿ ತ್ರಿಮತಸ್ಥರು ಒಟ್ಟುಗೂಡಿ ಯಾಕೆ ವಿವಾಹ ಆಗ್ತಾಯಿಲ್ಲ, ಕಾರಣ ಏನು ಅಂತಕ್ಕಂಥ ವಿಚಾರಗಳನ್ನು ಹುಡುಕಿ, ಮತ್ತು ಬೇರೆ ಸಮಾಜದವ್ರಿಗೂ ನಮ್ಮ ಸಮಾಜದವ್ರಿಗಿರ್ತಕ್ಕಂಥ ವ್ಯತ್ಯಾಸವನ್ನು ಗಮನಿಸಿ. ಬೇರೆ ಸಮಾಜದಲ್ಲಿ ಈಗಾಗಲೇ ಬೇಕಾದಷ್ಟು ಎಜುಕೇಷನ್, ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೋದು, ಮೆಡಿಕಲ್ ಕಾಲೇಜ್ ಆಗ್ಬೋದು, ಸಾಕಷ್ಟು ಮುಂದುವರೆದಿದ್ದಾರೆ. ಅದೇ ನಮ್ಮ ಸಮಾಜದಲ್ಲಿ ಕೇವಲ 4-5 ಇಂಜಿನಿಯರಿಂಗ್ ಕಾಲೇಜ್ ಇದ್ದರೆ ಹೆಚ್ಚು, ಮೆಡಿಕಲ್ ಕಾಲೇಜ್ ಇದ್ದರೆ 1-2 ನಮ್ಮ ಸಮಾಜದವರಿಗಾಗಿ ಇದ್ದರೆ ಹೆಚ್ಚು ಅಂತ ನಮ್ಮ ಅಭಿಪ್ರಾಯ. ಎಷ್ಟು ಸ್ಕೂಲುಗಳು ನಮ್ಮ ಬ್ರಾಹ್ಮಣ ಸಮಾಜದವರಿಗಾಗಿ ನಮ್ಮ ತ್ರಿಮತಸ್ಥ ಬ್ರಾಹ್ಮಣರು ನಿರ್ಮಾಣವನ್ನು ಮಾಡಿದ್ದಾರೆ ಹೇಳಿ. ಈ ವಿಚಾರಗಳ ಬಗ್ಗೆ ನಿಮ್ಮ ಚಿಂತನೆಯನ್ನು ಹೆಚ್ಚು ಮಾಡಿ. ಯಾಕೆ ಒಂದು ಸ್ಕೂಲನ್ನು, ಇನ್ಸ್ಟಿಟ್ಯೂಷನ್ ನಾವು ಸ್ಥಾಪನೆ ಮಾಡೋಕ್ಕಾಗ್ತಾ ಇಲ್ಲ? ಅದೇ ರೀತಿ ಬ್ರಾಹ್ಮಣ ಸಮಾಜಕ್ಕಾಗಿ ಒಂದು ಮೆಡಿಕಲ್ ಕಾಲೇಜ್ ಆಗ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗ್ಬೋದು, ಯಾಕೆ ನಾವೆಲ್ಲ ಮಾಡೋಕ್ಕಾಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಳಿ. ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲವಾ? ಖಂಡಿತ ಸಾಧ್ಯ ಇದೆ. ಅಷ್ಟು ಭಗವಂತ ಶಕ್ತಿಯನ್ನು ನಮ್ಮ ಈ ಬ್ರಾಹ್ಮಣ ಸಮಾಜಕ್ಕೆ ಭಗವಂತ ಕೊಡುಗೆಯಾಗಿ ನೀಡಿದ್ದಾನೆ. ಆದರೆ ನಾವು ಮಾಡ್ತಾ ಇರೋದೇನು? ಕೇವಲ ರಾಜಕೀಯ, ಒಣ ರಾಜಕೀಯ. ಸ್ಮಾರ್ತರನ್ನು ಕಂಡರೆ ವೈಷ್ಣವರಿಗಾಗಲ್ಲ, ವೈಷ್ಣವರನ್ನು ಕಂಡರೆ ಸ್ಮಾರ್ತರಿಗಾಗಲ್ಲ, ಇವರಿಬ್ಬರನ್ನು ಕಂಡರೆ ಶ್ರೀವೈಷ್ಣವರಿಗಾಗಲ್ಲ. ಬರೀ ಕೆಲಸಕ್ಕೆ ಬಾರದ ರಾಜಕೀಯದಲ್ಲೇ ಜೀವಮಾನವೆಲ್ಲ ಮುಕ್ತಾಯ ಆಗ್ತಾರೆ. ಶತಮಾನಗಳು ಕಳೀತಾ ಇದ್ದರೂ ಈ ಒಂದು ಸಮಸ್ಯೆಗೆ ಪರಿಹಾರ ಅಂತಕ್ಕಂಥದ್ದು ಸಿಕ್ಕಿಲ್ಲ. ಬಹುಶಃ ಮುಂದೆ ಸಿಗುತ್ತೋ ಇಲ್ಲವೋ ಅಂತಕ್ಕಂಥದ್ದು ಗೊತ್ತಿಲ್ಲ. ಇದೇ ರೀತಿ ಮುಂದುವರೆದರೆ ನಮ್ಮ ಸಮಾಜ ಯಾವ ಮಾರ್ಗದಲ್ಲಿ ಸಾಗುತ್ತೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ. ಇದೇ ನೀವೆಲ್ಲ ಶಾಸ್ತ್ರಗಳನ್ನು ಅಧ್ಯಯನವನ್ನು ಮಾಡಿ, ವೇದಗಳನ್ನು ಅಧ್ಯಯನವನ್ನು ಮಾಡಿ, ಕೆಲವು ಮನೆಗಳಲ್ಲಿ ಅಂತರ್ಜಾತೀಯ ವಿವಾಹಗಳಾದಾಗ ಏನು ಮಾಡ್ತೀರಾ? ಯಾಕೆ ಇವತ್ತು ನಮ್ಮ ಸಮಾಜದಲ್ಲಿ ಅಂತರ್ಜಾತೀಯ ವಿವಾಹಗಳು ಆಗೋದಕ್ಕೆ ಕಾರಣ ಏನು, ಮೂಲ ಅಂತಕ್ಕಂಥದ್ದು ಯಾರಾದರೂ ಹುಡುಕಿದ್ದೀರಾ? ಅದಕ್ಕೆ ಬೇಕಾದಷ್ಟು ಸಮಯ ಇದೆ. ಯಾಕೆ ನಮ್ಮ ಬ್ರಾಹ್ಮಣ ಸಮಾಜದಿಂದ ಅಂತರ್ಜಾತೀಯ ವಿವಾಹಗಳಾಗ್ತಾ ಇದೆ ಅಂತಕ್ಕಂಥದ್ದನ್ನು ಕ್ವಶನ್ ಮಾಡಿ. ಯಾಕೆಂದರೆ ನಮ್ಮಲ್ಲಿರ್ತಕ್ಕಂಥ ಈ ಒಳ ರಾಜಕೀಯ, ಸ್ಮಾರ್ತರು ವೈಷ್ಣವರಿಗೆ ಕೊಡೋದಿಲ್ಲ ಹುಡುಗಿನ, ವೈಷ್ಣವರು ಸ್ಮಾರ್ತನ್ನು ಮಾಡಿಕೊಡೋದಿಲ್ಲ, ಶ್ರೀ ವೈಷ್ಣವರು ಮಾಡಿಕೊಡೋದಿಲ್ಲ. ಈ ರೀತಿ ನಮ್ಮಲ್ಲೇ ಭೇದ ಭಾವಗಳು ಬೇಕಾದಷ್ಟಾಗಿ ನಮ್ಮಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಾಗ್ಬೋದು, ಗಂಡು ಮಕ್ಕಳಾಗ್ಬೋದು, ಅಂತರ್ಜಾತೀಯ ರಾಷ್ಟ್ರೀಯ ವಿವಾಹಗಳನ್ನು ಆಗ್ತಾಯಿದ್ದಾರೆ. ಎಲ್ಲ ನೋಡ್ತಾ ಇದ್ದೀವಿ. ಇದರ ಬಗ್ಗೆ ಚಿಂತನೆಗಳು ಎಲ್ಲಿ ಹೋಯಿತು? ನಿಮ್ಮ ಶಾಸ್ತ್ರಗಳ ಅಧ್ಯಯನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಇದರ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡಿ. ಸ್ಮಾರ್ತರ ಮನೆಗೆ ಹೋದರೆ ವೈಷ್ಣವರು ನೀರನ್ನು ಕುಡಿಯುವುದಿಲ್ಲ, ಮತ್ತು ಕಾಫಿ ಕುಡಿಯಿಲ್ಲ, ಊಟ ಮಾಡೋದಿಲ್ಲ. ಓಕೆ, ಒಪ್ಪಿಕೊಳ್ಳೋಣ. ಅದೇ ಅಂತರ್ಜಾತೀಯ ವಿವಾಹಗಳಾದಾಗ ಯಾವ ರೀತಿ ನಿಮ್ಮ ಸಂಸ್ಕಾರ, ನಿಮ್ಮ ಶಾಸ್ತ್ರಗಳು ಯಾವ ರೀತಿ ಅದಕ್ಕೆ ಒಪ್ಪಿಕೊಳ್ಳುತ್ತೆ ಅಂತಕ್ಕಂಥ ವಿಚಾರಗಳನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ಇಲ್ಲಿ ಯಾರ ಬಗ್ಗೆ, ಯಾರ ಸಮಾಜದ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ. ಕೇವಲ ನಮ್ಮ ಈ ಒಂದು ಬ್ರಾಹ್ಮಣ ಸಮಾಜದಲ್ಲಿ ಆಗ್ತಾ ಇರತಕ್ಕಂಥ ಪರಿಸ್ಥಿತಿಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಇವೆಲ್ಲ ಆಗೋದಕ್ಕೆ ಕಾರಣ ಯಾರಪ್ಪ ಅಂದರೆ ನಾವು, ನೀವು ಅಷ್ಟೇ, ಬೇರೆ ಇನ್ಯಾರೂ ಇಲ್ಲ. ಬೇರೆ ಸಮಾಜದವರು ಇದಕ್ಕೆ ಯಾರೂ ಎಂಟ್ರಿ ಆಗ್ತಾ ಇಲ್ಲ. ಕೇವಲ ನಮ್ಮ ಬ್ರಾಹ್ಮಣ ಸಮಾಜದವರಿಂದಲೇ ಈ
ಜಾತಿಯ ವಿವಾಹಗಳು, ನಮ್ಮಲ್ಲಿರ್ತಕ್ಕಂಥ ಒಳ ಜಗಳ, ಈ ಒಂದು ಗಲಾಟೆ ಅಂತಕ್ಕಂಥದ್ದು ವಿಚಾರ ಅತಿಯಾಗಿ ಕೊನೆಗೆ ವಿವಾಹ ಆಗ್ತಕ್ಕಂಥ ಪರಿಸ್ಥಿತಿ ಬಂದಾಗ ನೀವು ಬೇಡ ಅವರು ಬೇಡ ಅಂದ್ಬಿಟ್ಟು ಬೇರೆ ಜಾತಿಯ ವಿವಾಹಗಳನ್ನು ಆಗ್ತಾ ಇರ್ತಕ್ಕಂಥದ್ದು ಎಷ್ಟೋ ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನು, ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡಿ. ಇದಕ್ಕೆ ಸಮಾಜದಲ್ಲಿ ತ್ರಿಮತಸ್ಥರು ಒಂದಾಗಿ ಒಳ್ಳೆಯ ವೇದ ಅಧ್ಯಯನ ಮಾಡಿರ್ತಕ್ಕಂಥವ್ರಿಗೆ, ಶಾಸ್ತ್ರ ಅಧ್ಯಯನ ಮಾಡಿರ್ತಕ್ಕಂಥವ್ರಿಗೆ ಎಷ್ಟೋ ಜನ ವಿವಾಹ ಇಲ್ಲದಿರೇ ಈ ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ಅವರಿಗೆ ಒಂದು ವಿವಾಹ ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಪರಿಸ್ಥಿತಿಯನ್ನು ನೋಡಿ. ಮತ್ತು ಎಷ್ಟೋ ಅನಾಥ ಮಕ್ಕಳಿಗೆ ಬ್ರಾಹ್ಮಣ ಸಮಾಜದಲ್ಲಿ ಕೆಲವರು ಇದ್ದರು, ಅವರಿಗೆ ವಸತಿಯ ಒಂದು ಸೌಕರ್ಯವನ್ನು ಕಲ್ಪಿಸಿಕೊಡೋದಕ್ಕೆ ಒಂದು ಯೋಚನೆಯನ್ನು ಮಾಡಿ. ಎಷ್ಟು ಜನ ನಮ್ಮ ಈ ಒಂದು ಸಮಾಜದಲ್ಲಿ ಸುಶಿಕ್ಷಿತರು ಇದ್ದಾರೆ ಅಂತಕ್ಕಂಥದ್ದನ್ನು ನೋಡಿ. ಎಷ್ಟು ಜನ ಸಮರ್ಥರಿದ್ದಾರೆ, ಎಲ್ಲ ಸಮರ್ಥರು ನಮ್ಮ ಸಮಾಜದಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನು ನೋಡಿ. ಕೃಷಿಯನ್ನೇ ಬಂಡವಾಳ ಮಾಡ್ಕೊಂಡು ಜೀವನ ಮಾಡಿರ್ತಕ್ಕಂಥವ್ರ ಹಳ್ಳಿಗಳಿಗೆ ಒಮ್ಮೆ ಹೋಗಿ ನೋಡಿ, ಅವರ ಪರಿಸ್ಥಿತಿ, ಅವರ ಮನೆಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನೋಡಿ. ಆವಾಗ ಅರ್ಥ ಆಗುತ್ತೆ. ನಾವು ಬರೀ ಬೆಂಗಳೂರಂಥ ಸಿಟಿಗಳೆಲ್ಲ ಕೂತ್ಕೊಂಡು ಬರೀ ಆಚಾರ್ಯರ ನಿಂದನೆಯನ್ನು ಮಾಡಿಕೊಂಡು ನಮ್ಮ ಜೀವನ ಸಾರ್ಥಕ ಅಂತಕೊಂಡ್ಕೊಡ್ತದ್ದು ತುಂಬ ತಪ್ಪು. ಪ್ರಪಂಚ ವಿಶಾಲವಾಗಿದೆ ಅಂತಕ್ಕಂಥ ದೃಷ್ಟಿಯಿಂದ ನಾವು ನೋಡಿ ಆಚೆ ಹೋಗಿ ನೋಡಬೇಕು. ನಾವು ಪ್ರಪಂಚನ ಹಳ್ಳಿಗಳ ಕಡೆ ನೋಡಿ, ಎಷ್ಟು ಬ್ರಾಹ್ಮಣ ಕುಟುಂಬಗಳು ಊಟಕ್ಕಾಗಿ ಕೆಲವು ಮನೆಗಳಲ್ಲಿ ಪರಿಸ್ಥಿತಿ ಎಷ್ಟರ ಮಟ್ಟಕ್ಕೆ ಸರಿ ಇದೆ, ಯಾವ ಪರಿಸ್ಥಿತಿ ಇದೆ. ಕೆಲವು ವಿದ್ಯಾರ್ಥಿಗಳಿಗೆ ಓದಲು ಅನುಕೂಲವೂ ಇಲ್ಲ, ಕೆಲವು ಶಾಲೆಗಳು ಕೆಲವು ಪ್ರದೇಶಗಳಲ್ಲಿ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲ ಏನು ಮಾಡಬೇಕು? ನಾವೆಲ್ಲ ಯಾವ ಉದ್ದೇಶಕ್ಕಾಗಿ, ಯಾವ ಪುರುಷಾರ್ಥಕ್ಕಾಗಿ ಶಾಸ್ತ್ರಗಳ ಅಧ್ಯಯನ, ವೇದಗಳ ಅಧ್ಯಯನ ಅಥವಾ ಲೌಕಿಕ ಶಿಕ್ಷಣ, MTech ಆಗ್ಬೋದು, BE, MBBS, PhD, ಇವೆಲ್ಲ ಯಾವ ಉದ್ದೇಶಕ್ಕಾಗಿ ಮಾಡಬೇಕು? ನಾವು ಓದಿರ್ತಕ್ಕಂಥದ್ದು ಏನು ಜ್ಞಾನ. ಆ ಜ್ಞಾನದಿಂದ 4 ಜನರಿಗೆ ಒಳ್ಳೆಯದಾದರೆ ತಾನೆ ಆ ಜ್ಞಾನಕ್ಕೆ ಒಂದು ಹೆಸರು ಬರೋದು. ಉದ್ದೇಶ ಏನು, ಮೂಲ ಓದಿರ್ತಕ್ಕಂಥ ಉದ್ದೇಶ ಅನ್ನೋದನ್ನು ಪ್ರಶ್ನೆ ಮಾಡಿಕೊಳ್ಳಿ. ಅದನ್ನು ಬಿಟ್ಟು ಪ್ರತಿನಿತ್ಯ ಒಂದಲ್ಲ ಒಬ್ಬರು ಸಮರ್ಥನೆಯನ್ನು ಮಾಡ್ತಾನೇ ಇದ್ದೀರಾ. ಇದರಿಂದ ನೀವು ಕೊಡ್ತಾ ಇರ್ತಕ್ಕಂಥ ಕೊಡುಗೆ ಆದರೂ ಏನು, ನೀವು ಮಾಡೋ ಸಮರ್ಥನೆ ಯಾವುದಕ್ಕಾಗಿ ಉಪಯೋಗ ಆಗ್ತಾಯಿದೆ? ಆ ಸಮರ್ಥನೆ ಕೊಡೋದನ್ನು ನಿಲ್ಲಿಸಿ. ನಿಮ್ಮ ಶಾಸ್ತ್ರಗಳ ಅಧ್ಯಯನ, ನಿಮ್ಮ ಒಂದು ವಿದ್ವತ್ ಪರಿಪೂರ್ಣವಾಗಿರ್ತಕ್ಕಂಥ ಭಾಷಣ ಬೇರೆಯವರಿಗೆ ಸ್ಫೂರ್ತಿದಾಯಕವಾಗಿರಬೇಕು. ಅದನ್ನು ಬಿಟ್ಟು ಇವರು ಸರಿ ಇಲ್ಲ, ಅವರು ಸರಿ ಇಲ್ಲ, ಇಲ್ಲಿ ಯಾರು ಸರಿ ಇದ್ದಾರೆ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡಿ. ನಾವು ಸರಿ ಇದ್ದೇವಾ? ಖಂಡಿತ ಇಲ್ಲ. ಯಾರು ಪರಿಪೂರ್ಣವಾಗಿದ್ದಾರೆ? ಯಾರು ಪರಿಪೂರ್ಣವಾಗಿಲ್ಲ. ಆ ಒಂದು ವಿಚಾರದಲ್ಲಿ ಯಾವುದೋ ಸಮಯದಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನು ಶಂಕರಾಚಾರ್ಯರ ಬಗ್ಗೆ ನಿಂದನೆಯನ್ನು ಮಾಡಿ ಯಾವುದೋ ಒಂದು ಪುಸ್ತಕದಲ್ಲಿ ಹಾಗೆ ಬರೆದಿದ್ದಾರೆ. ಆಯಿತು, ಬರೆದಿದ್ದಾರೆ ಬಿಡಿ. ಇವತ್ತು ಮುಂದಿನ ಈ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಆ ನಿಂದನೆಯಿಂದ ಆಗ್ತಕ್ಕಂಥ ಉಪಯೋಗ ಯಾರಿಗಾದರೂ ಇದೆಯಾ? ಯಾರಿಗೂ ಇಲ್ಲ. ಇದರಿಂದ ಕೇವಲ ತ್ರಿಮತಸ್ಥರಲ್ಲಿ ಆಗ್ತಾ ಇರ್ತಕ್ಕಂಥ ಒಡಕು. ನಾವು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದೇವೆ ನಿಜ, ವೇದಗಳನ್ನು ಅಧ್ಯಯನ ಮಾಡಿದ್ದೇವೆ ನಿಜ. ಯಾವ ಪುರುಷಾರ್ಥಕ್ಕಾಗಿ ನೀವು ಅಧ್ಯಯನ ಮಾಡಿರೋದ್ರಿಂದ ಯಾರಿಗಾದರೂ ಉಪಯೋಗ ಆಗಿದೆಯಾ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಳಿ. ನಾವು ಹೆಚ್ಚಿನ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿದ್ದೀವಿ, ಸಮಾಜಕ್ಕೆ ನಾವೇನೋ ಕೊಡುಗೆ ಕೊಡ್ತಾ ಇದ್ದೀವಿ, ಆಚಾರ್ಯರನ್ನು ನಿಂದನೆಯನ್ನು ಮಾಡಿ ನಾವೇನೋ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದು ಅಷ್ಟು ಸರಿಯಾದ ಕ್ರಮ ಅಲ್ಲ ಅಂತ ನಮ್ಮ ಅಭಿಪ್ರಾಯ. ನಿಮ್ಮ ವೇದಗಳು, ಶಾಸ್ತ್ರಗಳ ಅಧ್ಯಯನ ಬೇರೆಯವರಿಗೆ ಮಾರ್ಗದರ್ಶನವಾಗಿರಬೇಕು. ಅದನ್ನು ಬಿಟ್ಟು ಸಮಾಜದ ಹಿತದೃಷ್ಟಿಯಿಂದ ಇತರರಿಗೆ ಉಪಯೋಗವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಮಾತ್ರ ಕೊಡಿ. ಅದನ್ನು ಬಿಟ್ಟು ಕೆಲಸಕ್ಕೆ ಬಾರದ ಹೇಳಿಕೆಗಳನ್ನು, ಆಚಾರ್ಯರ ನಿಂದನೆಯನ್ನು ಮಾಡಿ ಅವರು ಸರಿ ಇಲ್ಲ, ನೀವು ಸರಿ ಇದ್ದೀರಾ, ನಾವು ಸರಿ ಇದ್ದೀವಾ ಅಂತಕ್ಕಂಥದ್ದನ್ನು ಒಮ್ಮೆ ಪ್ರಶ್ನೆ ಮಾಡಿಕೊಳ್ಳಬೇಕು ನಾವೆಲ್ಲ. ಅದನ್ನು ಬಿಟ್ಟು ಕೇವಲ ಸಮರ್ಥನೆಯನ್ನು ಮಾಡಿ ಅದೇ ವಿಚಾರವನ್ನು ಮುಂದೆ ಎಳೆದು ಇನ್ನೂ ಎಷ್ಟು ದಿನ ಹೇಳ್ತಾರೋ ಗೊತ್ತಿಲ್ಲ. ಇದೇ ರೀತಿ ಆದರೆ ನಮ್ಮ ಈ ಒಂದು ಬ್ರಾಹ್ಮಣ ಸಮಾಜ ಮುಂದೆ ಯಾವ ರೀತಿ ಸಾಗುತ್ತೆ
ಅಂತಕ್ಕಂಥದ್ದನ್ನು ವಿಚಾರವನ್ನು ಮಾಡಬೇಕು. ಎಲ್ಲರೂ ಪ್ರಾಜ್ಞರಿದ್ದೀರಾ, ಎಲ್ಲ ಒಳ್ಳೆಯ ವಿದ್ವಾಂಸರಿದ್ದಾರೆ. ಈ ಒಂದು ಶಾಸ್ತ್ರ ಅಧ್ಯಯನ, ವೇದಗಳ ಅಧ್ಯಯನದಲ್ಲಿ ಎಲ್ಲರೂ ಪರಿಪೂರ್ಣವಾಗಿದ್ದಾರೆ. ಇಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅಂತ ಭೇದ ಭಾವ ಇಲ್ಲ. ಎಲ್ಲ ಶಾಖೆಗಳಲ್ಲಿ, ಎಲ್ಲ ವೇದಗಳಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ವೇದಗಳ ಅಧ್ಯಯನವನ್ನು ಮಾಡಿರ್ತಕ್ಕಂಥವರು ಇಲ್ಲಿ ಸ್ಮಾರ್ತರು ಇದ್ದಾರೆ, ವೈಷ್ಣವರು ಇದ್ದಾರೆ, ಶ್ರೀ ವೈಷ್ಣವರು ಇದ್ದಾರೆ. ಅದೇ ರೀತಿ ಶಾಸ್ತ್ರ ಸಂಸ್ಕೃತಗಳ ಅಧ್ಯಯನ ಮಾಡಿರ್ತಕ್ಕಂಥವರು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಈ ಮೂರು ಜನರಲ್ಲಿ ಇರ್ತಕ್ಕಂಥ ಒಂದು ಸಂಸ್ಕೃತಿಯಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ, ಅವರವರಿಗೆ ಅವರ ಗುರುಗಳು ಹೆಚ್ಚು ಅಂತಕ್ಕಂಥದ್ದು ಕಾಮನ್ ಸೆನ್ಸ್ ಅಂತಕ್ಕಂಥದ್ದು ನಾವು ಯೂಸ್ ಮಾಡಬೇಕು. ನಮಗೆ ಕೇವಲ ಮಧ್ವಾಚಾರ್ಯರು ದೊಡ್ಡವರು, ಶಂಕರಾಚಾರ್ಯರು ದೊಡ್ಡವರು, ರಾಮಾನುಜಾಚಾರ್ಯರು ದೊಡ್ಡವರು ಅಂತ ಪ್ರಶ್ನೆ ಅಲ್ಲ. ಇದೇ ಪ್ರಶ್ನೆ ಈ 3 ಜನ ಆಚಾರ್ಯರು ಇಲ್ಲ ಅಂದರೆ ಎಲ್ಲಿ ಹೋಗ್ತಾ ಇತ್ತು ಬ್ರಾಹ್ಮಣ ಸಮಾಜ ಅಂತಕ್ಕಂಥದ್ದು ಒಮ್ಮೆ ಪ್ರಶ್ನೆಯನ್ನು ಮಾಡಿ. ಇಲ್ಲಿ ಯಾರೂ ದೊಡ್ಡವರಲ್ಲ. ನಮ್ಮ ಸ್ವಾರ್ಥಗಳಿಗೆ ಬರೀ ಒಳ ರಾಜಕೀಯ, ಈ ರಾಜಕೀಯದಿಂದ ಯಾರಿಗಾದರೂ ಉಪಯೋಗ ಇದೆಯಾ ಅಂತಕ್ಕಂಥದ್ದನ್ನು ನೋಡಿ. ಏಕೆ ಸ್ಮಾರ್ತರಲ್ಲಿ ಒಳ್ಳೆಯ ಪಂಡಿತರಿಲ್ವಾ, ವೈಷ್ಣವರಲ್ಲಿ ಒಳ್ಳೆಯ ಪಂಡಿತರಿಲ್ವಾ, ಶ್ರೀ ವೈಷ್ಣವರಲ್ಲಿ ಒಳ್ಳೆಯ ಪಂಡಿತರಿಲ್ವಾ? ಖಂಡಿತ ಎಲ್ಲ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಮೂರೂ ಪಂಗಡಗಳಲ್ಲಿ ಒಳ್ಳೆಯ ಜ್ಞಾನಿಗಳು, ಒಳ್ಳೆಯ ವೇದಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥ ಪಂಡಿತರು, ಶಾಸ್ತ್ರಗಳ ಅಧ್ಯಯನ ಮಾಡಿರ್ತಕ್ಕಂಥ ಪಂಡಿತರು ಖಂಡಿತವಾಗಿ ಇದ್ದಾರೆ. ಅವರನ್ನು ಗೌರವಿಸಿ. ಕೇವಲ ಒಂದು ಪಂಗಡಕ್ಕೆ ಮಾತ್ರ ಅಧ್ಯಯನ ಮಾಡಿರ್ತಕ್ಕಂಥವ್ರು ಇದ್ದಾರೆ ಅಂತಕ್ಕಂಥದ್ದು ಕಲ್ಪನೆ ತಪ್ಪು. ಬ್ರಾಹ್ಮಣರೆಲ್ಲರೂ ನಾವೆಲ್ಲರೂ ಒಂದು, ನಮ್ಮಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದೇವೆ, ಎಲ್ಲರೂ ಒಳ್ಳೆಯ ಅಧ್ಯಯನವ ಮಾಡಿರ್ತಕ್ಕಂಥವ್ರು ನಮ್ಮಲ್ಲಿ 3 ತ್ರಿಮತಸ್ಥರಲ್ಲಿ ಇದ್ದಾರೆ ಅಂತಕ್ಕಂಥದ್ದು ವಿಚಾರಗಳನ್ನು ಗಮನಿಸಿ. ಕೇವಲ ಆಚಾರ್ಯರ ನಿಂದನೆಯನ್ನು ಮಾಡಿ ಜೀವನವನ್ನು ಸಾಗಿಸುವುದು ತಪ್ಪು. ಇದೇ ರೀತಿ ಮುಂದುವರೆದರೆ ಇನ್ನೂ ನಮ್ಮ ಈ ಬ್ರಾಹ್ಮಣ ಸಮಾಜದ ಪರವಾಗಿ ಎಷ್ಟು ಅಂತರ್ಜಾತೀಯ ವಿವಾಹಗಳು ಆಗುತ್ತೆ ಅಂತಕ್ಕಂಥದ್ದನ್ನು ಮುಂದೆ ನೋಡಬೇಕಾಗುತ್ತೆ. ಇದಕ್ಕೆಲ್ಲ ಕರ್ತೃಗಳು ಯಾರು? ನಾವೇ. ನಮ್ಮ ಸಮಾಜದಲ್ಲಿ ಒಡಕನ್ನು ಮೂಡಿಸಿ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಕೊನೆಗೆ ಸ್ಮಾರ್ತರು ಬೇಡ, ವೈಷ್ಣವರು ಬೇಡ, ಶ್ರೀ ವೈಷ್ಣವರು ಬೇಡ, ನಿಮ್ಮ ಈ ಒಂದು ಸಮಾಜಕ್ಕೆ ದೊಡ್ಡ ನಮಸ್ಕಾರ ಅಂತೇಳಿ ಬ್ರಾಹ್ಮಣತ್ವವನ್ನು ಬಿಟ್ಟು ಅನ್ಯ ಜಾತಿಯ ವಿವಾಹಗಳನ್ನು ಆಗ್ತಾ ಇರೋದಕ್ಕೆ ಕಾರಣ ಈ ಒಳ ರಾಜಕೀಯ ಮಾತ್ರ. ಕೆಲವರಿಗೆ ಮಾತ್ರ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಅನ್ವಯ ಅಲ್ಲ. ಹಾಗಾಗಿ ಇನ್ನು ಮುಂದೆ ಆದರೂ ಎಚ್ಚೆತ್ತುಕೊಳ್ಳೋಣ. ಎಜುಕೇಷನ್ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಬ್ರಾಹ್ಮಣರ ಸಮಾಜಕ್ಕಾಗಿ ಅಭಿವೃದ್ಧಿ ಆಗತಕ್ಕಂಥ ಎಜುಕೇಷನ್ ಸಿಸ್ಟಮ್ ಅಂತೇನು ಹೇಳ್ತೀವಿ, ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಯೋಚನೆ ಮಾಡಿ, ಮೆಡಿಕಲ್ ಕಾಲೇಜ್ ಬಗ್ಗೆ ಯೋಚನೆ ಮಾಡಿ. ಒಂದಾದರೂ ನಮ್ಮ ಬೆಂಗಳೂರಲ್ಲಿ ಇದೆಯಾ ಕ್ವಶನ್ ಮಾರ್ಕ್ ಮಾಡಿ. ಬೇರೆ ಸಮಾಜದವ್ರನ್ನ ನೋಡಿ, ಸಾಕಷ್ಟು ಮೆಡಿಕಲ್ ಕಾಲೇಜ್ ಇದೆ, ಬೇಕಾದಷ್ಟು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಬೇಕಾದಷ್ಟು ಸ್ಕೂಲ್ಸ್ ಇದೆ. ನಮ್ಮ ಸಮಾಜಕ್ಕಾಗಿ ಕೇವಲ 2-3 ಸ್ಕೂಲ್ ಇರ್ಬೋದು ಬೆಂಗಳೂರಷ್ಟೇ, ಅದು ಬಿಟ್ಟು ಯಾವ ಸ್ಕೂಲ್ಗಳು ಇಲ್ಲ ಇಲ್ಲಿ. ಇದರ ಬಗ್ಗೆ ಯಾಕೆ ನಿಮ್ಮ ಅಧ್ಯಯನಗಳು, ನೀವು ಓದಿರ್ತಕ್ಕಂಥ ವಿಷಯಗಳು ಅದರ ಬಗ್ಗೆ ಯೋಚನೆಯನ್ನು ಚೆಲ್ಲಿ ಬ್ರಾಹ್ಮಣರಿಗಾಗಿ, ಬ್ರಾಹ್ಮಣರಿಗೋಸ್ಕರ ಯಾಕೆ ಚಿಂತನೆಯನ್ನು ಮಾಡ್ತಾ ಇಲ್ಲ? ಕೇವಲ ಆಚಾರ್ಯರ ನಿಂದನೆಯನ್ನು ಮಾಡಿ ಅದರಿಂದ ಯಾವ ಉಪಯೋಗ ಇದೆ? ಯಾರಿಗೂ ಉಪಯೋಗ ಇಲ್ಲ. ಇರೋ 2-3% ಬ್ರಾಹ್ಮಣರು ಎಲ್ಲ ಬೇರೆ ಬೇರೆಯಾಗಿ ಗಲಾಟೆಯನ್ನು ಮಾಡಿ ಜೀವನಗಳನ್ನು ಸಾಗಿಸಿ ಕೊನೆಗೆ ಈ ಒಂದು ಬ್ರಾಹ್ಮಣತ್ವವನ್ನು ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿಯನ್ನು ನಾವೆಲ್ಲ ನಿರ್ಮಾಣ ಮಾಡ್ತಾ ಇದ್ದೀವಿ ಅನ್ನೋದನ್ನು ಮರೆಯಬಾರದು. ಇದಕ್ಕೆ ಕಾರಣಕರ್ತರುಗಳು ಪ್ರತ್ಯಕ್ಷ ಪರೋಕ್ಷವಾಗಿ ನಾವೆಲ್ಲರೂ ಆಗ್ತಾ ಇದ್ದೀವಿ ಅನ್ನೋದನ್ನು ಮರೆಯಬೇಡಿ. ಮತ್ತೆ ಇದೇ ವಿಚಾರವನ್ನು ನಿಂದನೆಯನ್ನು ಮಾಡಿ ಅದನ್ನು ಸಮರ್ಥನೆಯನ್ನು ಮಾಡಿಕೊಳ್ಳೋದು, ಅದಕ್ಕೆ ಗ್ರಂಥಗಳ ಆಧಾರ ಅವಶ್ಯಕತೆ ಇಲ್ಲ. ನಿಮ್ಮ ಗ್ರಂಥಗಳ ಆಧಾರ ಕೊಡುವುದು ಸಮಾಜಕ್ಕೆ ಒಳಿತಾಗಿರಲಿ. ಅದನ್ನು ಬಿಟ್ಟು ಆಚಾರ್ಯರ ನಿಂದನೆಯನ್ನು ಮಾಡಿ ಅದಕ್ಕೆ ಗ್ರಂಥಗಳ ಅಧ್ಯಯನವನ್ನು ಮಾಡಿ ಅದಕ್ಕೆ ಅವಶ್ಯಕತೆ ಇಲ್ಲದಿರತಕ್ಕಂಥದ್ದನ್ನು ಕೊಡೋದು, ಅದರಿಂದ ಯಾರಿಗೂ ಲಾಭ ಇಲ್ಲ. ಇದೇ ರೀತಿ ಮುಂದುವರೆದರೆ ನಮ್ಮ ಬ್ರಾಹ್ಮಣ ಸಮಾಜ ಅವನತಿಯ ಕಡೆಗೆ ಸಾಗುತ್ತೆ ಅನ್ನೋದನ್ನು ಯಾರೂ ಮರಿಬೇಡಿ.
ಸಾಕು ಮಾಡಿ ನಿಮ್ಮ ಈ ಒಳ ರಾಜಕೀಯ. ಇನ್ನು ಮುಂದೆ ಆದರೂ ಇದಕ್ಕೆಲ್ಲ ಫುಲ್ ಸ್ಟಾಪ್ ಮಾಡಿ ಮುಂದೆ ಒಳ್ಳೆ ಎಜುಕೇಷನ್ ಇಂಜಿನಿಯರಿಂಗ್ ಕಾಲೇಜನ್ನು ಸ್ಥಾಪನೆ ಮಾಡೋಕ್ಕೆ ಗಮನ ಕೊಡಿ, ಮೆಡಿಕಲ್ ಕಾಲೇಜ್ ಸ್ಥಾಪನೆಯನ್ನು ಮಾಡೋಕ್ಕೆ ಗಮನ ಕೊಡಿ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಹಣದ ಅವಶ್ಯಕತೆ ಇದೆ, ಅದರ ಕಡೆ ಗಮನವನ್ನು ಕೊಡಿ. ಅವರನ್ನು ಓದಿಸ್ತಕ್ಕಂಥ ಚೈತನ್ಯ ನಮ್ಮಲ್ಲಿ ಖಂಡಿತ ಇದೆ. ವಿದ್ಯಾರ್ಥಿ ವೇತನವನ್ನಾಗಿ ಕಾಡಿ ಅಥವಾ ಮಾಸಿಕ ಇಷ್ಟು ಅಂತ ಹಣವನ್ನು ಅವ್ರಿಗೂ ಕೊಟ್ಟು ಓದಿಸ್ತಕ್ಕಂಥ ಒಂದು ಅವಕಾಶ ನಮ್ಮೆಲ್ಲ ಕುಟುಂಬದ ನಮ್ಮೆಲ್ಲ ಸಮಾಜದ ಮೇಲಿದೆ ಅಂತಕ್ಕಂಥದ್ದು ಜವಾಬ್ದಾರಿ ಮರಿಬೇಡಿ. ಒಳ್ಳೆಯ ಸ್ಕೂಲನ್ನು ಪ್ರಾರಂಭ ಮಾಡಿ ಆರ್ಥಿಕವಾಗಿ ಅಬಲೆಯಾಗಿರ್ತಕ್ಕಂಥ ಕುಟುಂಬಗಳಿಗೆ ಒಂದು ಅವಕಾಶವನ್ನು ಕೊಡಿ. ಎಷ್ಟೋ ಜನ ಸ್ಕೂಲಲ್ಲಿ ಓದೋದಕ್ಕೂ ಅವಕಾಶಗಳು ಪಾಪ ಪರಿಸ್ಥಿತಿಗಳು ಕಮ್ಮಿ ಇರೋದ್ರಿಂದ ಅಂತಹ ವಿಷಯಗಳ ಬಗ್ಗೆ ಎಲ್ಲರೂ ಸೇರಿ ಮಾಡಿದರೆ ನಮ್ಮ ಸಮಾಜದಲ್ಲಿ ದೊಡ್ಡ ಕೆಲಸ ಅಲ್ಲ ಅದು. ಒಳ್ಳೆಯ ಎಜುಕೇಷನ್ ಸಿಸ್ಟಮ್ ಅಂತಕ್ಕಂಥದ್ದು ನಾವೆಲ್ಲ ಮಾಡ್ಬೋದು. ಇಂಜಿನಿಯರಿಂಗ್ ಕಾಲೇಜು ಮಾಡ್ಬೋದು, ಮೆಡಿಕಲ್ ಕಾಲೇಜು ಮಾಡ್ಬೋದು, ಒಳ್ಳೆಯ ಶಾಲೆಗಳನ್ನು ನಾವೆಲ್ಲ ಪ್ರಾರಂಭ ಮಾಡ್ಬೋದು. ಅದರ ಕಡೆ ಗಮನವನ್ನು ಕೊಡಿ. ಅಲ್ಲಿ ವೇದಗಳ ಅಧ್ಯಯನವನ್ನು ಮಾಡಿಸಿ, ಅಲ್ಲಿ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿಸಿ, ಅಲ್ಲಿ ಶಾಸ್ತ್ರಗಳ ಅಧ್ಯಯನದ ಬಗ್ಗೆ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ಕೊಟ್ಟಾಗ ನಿಜವಾಗಿ ವೇದಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥವ್ರಿಗೆ ಮತ್ತು ಶಾಸ್ತ್ರಗಳ ಅಧ್ಯಯನ ಮಾಡಿರ್ತಕ್ಕಂಥವ್ರಿಗೆ ಒಳ್ಳೆಯ ಪ್ರೋತ್ಸಾಹ ಸಿಗೋದಕ್ಕೆ ಎರಡು ಮಾತಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ಬೋದು. ಮುಂದೆ ಈ ವಿಚಾರಗಳನ್ನು ಇಲ್ಲಿಗೆ ಸ್ಟಾಪ್ ಮಾಡಿ. ಇಲ್ಲಿ ಯಾರು ದೊಡ್ಡವರಲ್ಲ, ಕೇವಲ ಒಂದು ಸಮಾಜದ ಹಿತದೃಷ್ಟಿಯಿಂದ ನಾವು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀವಿ ಅಷ್ಟೇ. ನಾವು ಯಾರಿಗೆ ತಿಳುವಳಿಕೆ ತಪ್ಪನ್ನು ತಿದ್ದೋಕೆ ನಾವು ಸಮರ್ಥರಲ್ಲ. ನಾವೆಲ್ಲರೂ ಒಂದು ಅನ್ನೋ ಭಾವನೆಯಿಂದ ಹೇಳ್ತಾ ಇದ್ದೀವಿ. ಹಾಗಾಗಿ ಮತ್ತೆ ಅದೇ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡಬೇಡಿ. ನಾವೆಲ್ಲರ ಒಂದು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟು ಸಮಾಜದಲ್ಲಿ ನಮ್ಮ ಬ್ರಾಹ್ಮಣರ ವರ್ಗಕ್ಕೆ ಏನಾದರೂ ಉಪಯೋಗವನ್ನು ಕೊಡ್ತಕ್ಕಂಥ ಒಂದು ಯೋಚನೆಯನ್ನು ಮಾಡಿ ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸೋಣ. ಎಲ್ಲ ಮುಂದೆ ಇದೇ ರೀತಿ ಕೈ ಜೋಡಿಸಿದಾಗ ನಮ್ಮ ಬ್ರಾಹ್ಮಣ ಸಮಾಜ ಅಂತಕ್ಕಂಥದ್ದು ತುಂಬ ಉತ್ತುಂಗದ ಸ್ಥಾನಕ್ಕೆ ಹೋಗೋದಲ್ಲಿ ಎರಡು ಮಾತಿಲ್ಲ. ಆ ಕಡೆ ಗಮನವನ್ನು ಕೊಟ್ಟು ನಮ್ಮ ರಾಜಕೀಯವನ್ನು ಇಲ್ಲಿಗೆ ಮುಕ್ತಾಯವನ್ನು ಮಾಡೋಣ. ವಿದ್ಯಾರ್ಥಿಗಳಿಗೆ, ಬೇರೆ ವರ್ಗದವರಿಗೆ, ಸಮಾಜದವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟು ಆ ವೇದಕ್ಕೆ ಬೆಲೆಯನ್ನು ಕೊಡಿ, ಶಾಸ್ತ್ರಗಳಿಗೆ ಬೆಲೆಯನ್ನು ಕೊಟ್ಟು, ಸಮಾಜಕ್ಕೆ ಬೆಲೆಯನ್ನು ಕೊಟ್ಟು ನಾವೆಲ್ಲರ ಒಂದು ಅಂತಕ್ಕಂಥ ಭಾವನೆಯನ್ನು ಬೆಳೆಸಿಕೊಳ್ಳಿ. ನಮಸ್ಕಾರ.